ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. T20 ವಿಶ್ವಕಪ್ ಈಗಾಗಲೇ ಶುರುವಾಗಿರುವಂಥದ್ದು. ಭಾರತ ಹಾಗೂ ಶ್ರೀಲಂಕಾ ಜಂಟಿ ಇದರಲ್ಲೂ ಕೂಡ ಈಗಾಗಲೇ ಅನೇಕ ಪಂದ್ಯಗಳು ಆಗಿರುವಂಥದ್ದು. ಇದೀಗ ಸೆಮಿಫೈನಲ್ ಹಂತಕ್ಕೆ ಈ ಕ್ರಿಕೆಟ್ ಬಂದು ತಲುಪಿರುವಂಥದ್ದು. ಇಂದು ಮೊದಲ ಸೆಮಿಫೈನಲ್ ಪಂದ್ಯ ಸೌತ್ ಆಫ್ರಿಕಾ ಹಾಗೂ ನ್ಯೂಜಿಲೆಂಡ್ ನಡುವೆ ಕೋಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ನಡೆಯುವಂಥದ್ದು. ಇನ್ನು ತಂಡಗಳ ಬಲಾಬಲವನ್ನು ಒಮ್ಮೆ ನೋಡಿದರೆ ಎರಡೂ ತಂಡಗಳು ಕೂಡ ಈಕ್ವಲಿಯಾಗಿ ಬ್ಯಾಲೆನ್ಸ್ ಆಗಿದೆ ಹಾಗೂ ಎರಡೂ ಕೂಡ ಬಲಿಷ್ಠ ತಂಡವಾಗಿ ಹೊರಹೊಮ್ಮಿರುವಂಥದ್ದು. ನ್ಯೂಜಿಲೆಂಡ್ ಹಾಗೂ ಸೌತ್ ಆಫ್ರಿಕಾ ಈಗಾಗಲೇ ಲೀಗ್ ಹಂತದಲ್ಲಿ ಒಮ್ಮೆ ಮುಖಾಮುಖಿಯಾಗಿರುವಂಥದ್ದು. ಅದರಲ್ಲಿ ಸೌತ್ ಆಫ್ರಿಕಾ ಗೆದ್ದು ಬೀಗಿ ನ್ಯೂಜಿಲೆಂಡ್ ತಂಡಕ್ಕೆ ಮಣ್ಣು ಮುಗಿಸಿದ್ರೆ, ಇನ್ನು ಒಂದಷ್ಟು ಹಿಸ್ಟ್ರಿಯನ್ನು ನೋಡೋದಾದ್ರೆ ಸೌತ್ ಆಫ್ರಿಕಾ ಎಲ್ಲೋ ಒಂದು ಕಡೆ ಸೆಮಿಫೈನಲ್ ಹಾಗೂ ಫೈನಲ್ ಹಂತಗಳಲ್ಲಿ ಹೆಚ್ಚಾಗಿ ಚೋಕರ್ ಪಟವನ್ನು ಅಲಂಕರಿಸಿರುವಂಥದ್ದು. ಯಾಕಂತ ಹೇಳಿದ್ರೆ ಲೀಗ್ನಲ್ಲಿ ಅತ್ಯುತ್ತಮವಾಗಿ ಆಡ್ಕೊಂಡು ಬಂದಂತಹ ಸೌತ್ ಆಫ್ರಿಕಾ ತಂಡ ಸೆಮೀಸ್ ಹಾಗೂ ಫೈನಲ್ ಹಂತಕ್ಕೆ ಬಂದಂತಹ ಸಂದರ್ಭದಲ್ಲಿ ಬಹುತೇಕ ಸುಮಾರು ಬಾರಿ ಎಡವಿರುವಂತಹ ಹಿಸ್ಟ್ರಿ ಅವರ ಬೆನ್ನಿಗಿರುವಂಥದ್ದು. ಅಲ್ಲದೆ ಇನ್ನು ತಂಡಗಳ ಬಲಾಬಲ ಹೇಗಿದೆ ಅಂತ ಒಮ್ಮೆ ನೋಡೋದಾದ್ರೆ ಸೌತ್ ಆಫ್ರಿಕಾ ಹಾಗೂ ನ್ಯೂಜಿಲೆಂಡ್ ಎರಡೂ ತಂಡಗಳಲ್ಲೂ ಕೂಡ ಬಲಿಷ್ಠ ಬ್ಯಾಟಿಂಗ್ ಪಡೆ ಇರುವಂಥದ್ದು, ಅಲ್ಲದೆ ಬಲಿಷ್ಠ ಬೌಲಿಂಗ್ ಪಡೆಯೂ ಕೂಡ ಎರಡೂ ತಂಡಗಳು ಹೊಂದಿರುವಂಥದ್ದು. ಇನ್ನು ಸೌತ್ ಆಫ್ರಿಕಾದಲ್ಲಿ ಡಿಕಾಕ್ ಸೇರಿದಂತೆ ರೆಕಾರ್ಟನ್, ಬ್ರೇವಿಸಿಸ್, ಅಲ್ಲದೆ ಸ್ಟಬ್ಸ್ ಸೇರಿ ಅನೇಕ ಬ್ಯಾಟ್ಸ್ಮನ್ಗಳು ಈಗಾಗಲೇ ಫಾರ್ಮ್ನಲ್ಲಿ ಇರುವಂಥದ್ದು. ಅಲ್ಲದೆ ಒಂದೊಂದು ಪಂದ್ಯದಲ್ಲಿ 50 ಸಹ ಬಾರಿಸಿ ಅವರ ತಂಡಕ್ಕೆ ನೆರವಾಗಿರುವಂಥದ್ದು. ಇನ್ನು ನ್ಯೂಜಿಲೆಂಡ್ ತಂಡದ ಬ್ಯಾಟಿಂಗ್ ಅನ್ನು ಒಮ್ಮೆ ನೋಡೋದಾದ್ರೆ ಗ್ಲೆನ್ ಫಿಲಿಪ್ಸ್ ಇರ್ಬೋದು, ಫಿನ್ ಅಲೆನ್ ಇರ್ಬೋದು, ಅದೇ ರೀತಿ ಮಿಚೆಲ್ ಇರ್ಬೋದು, ಸ್ಯಾಂಟ್ನರ್ ಇರ್ಬೋದು, ಎಲ್ಲರೂ ಸಹ ಉತ್ತಮ ಬ್ಯಾಟಿಂಗ್ ಫಾರ್ಮ್ನಲ್ಲಿ ಇರುವಂಥದ್ದು. ಬೌಲಿಂಗ್ ವಿಭಾಗಕ್ಕೂ ಬಂದರೂ ಕೂಡ ಮ್ಯಾಟ್ ಹೆನ್ರಿ ಇರ್ಬೋದು, ಅದೇ ರೀತಿ ಡಫಿ ಇರ್ಬೋದು, ಎಲ್ಲರೂ ಕೂಡ ಉತ್ತಮವಾಗಿ ಬೌಲಿಂಗನ್ನು ಮಾಡ್ತಾ ಇರುವಂಥದ್ದು. ಕೇಳಿ ಕೋಲ್ಕತ್ತಾದ ಪಿಚ್ ಬ್ಯಾಟಿಂಗ್ಗೆ ಅನುಕೂಲ ಆಗಿರುವಂತಹ ಪಿಚ್. ಚೇಸಿಂಗ್ ಮಾಡಿದವರು ಅತಿ ಹೆಚ್ಚು ಇಲ್ಲಿ ಗೆದ್ದಿರುವಂತಹ ಹಿಸ್ಟ್ರಿಯನ್ನು ಒಳಗೊಂಡಿರುವಂಥದ್ದು. ಅಲ್ಲದೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಕೋಲ್ಕತ್ತಾದಲ್ಲಿ ಇರುವಂತಹ ಕಾರಣಕ್ಕಾಗಿ ಇವೆರಡು ದಿಗ್ಗಜ ಬ್ಯಾಟ್ಸ್ಮನ್ಗಳಿರುವಂಥದ್ದು, ಆಲ್ರೌಂಡರ್ ಇರುವಂತಹ ಎರಡೂ ತಂಡಗಳು ಮೊದಲ ಸೆಮಿಫೈನಲ್ ಈಗ ಮುಖಾಮುಖಿ ಆಗ್ತಾ ಇರುವಂಥದ್ದು. ಎರಡೂ ತಂಡಗಳ ನಡುವೆ ಹೈ ಸ್ಕೋರಿಂಗ್ ಗೇಮ್ ಆಗುತ್ತೆ ಅಂತ ಕ್ರಿಕೆಟ್ ಪ್ರೇಮಿಗಳು ಒಂದು ರೀತಿಯ ಅಂಜಾದ್ನಲ್ಲಿರುವಂಥದ್ದು. ಯಾರೇ ಮೊದಲು ಬ್ಯಾಟಿಂಗ್ ಮಾಡಿದ್ರು ಕೂಡ ಸುಮಾರು 200ಕ್ಕೆ ಹೆಚ್ಚು ರನ್ಗಳನ್ನ ಈ ಪಂದ್ಯದಲ್ಲಿ ಗಳಿಸಿದ್ರಷ್ಟೇ ಗೆಲ್ಲೋದಕ್ಕೆ ಸಾಧ್ಯ ಅನ್ನುವಂತಹ ವಾತಾವರಣ ಕೋಲ್ಕತ್ತಾದಲ್ಲಿ ಇರುವಂಥದ್ದು. ಇನ್ನು ಚೇಸಿಂಗ್ಗೆ ಅನುಕೂಲಕರವಾಗಿರುವಂತಹ ಈ ಪಿಚ್ನಲ್ಲಿ ಸುಮಾರು 200ಕ್ಕೆ ಹೆಚ್ಚು ರನ್ ಅನ್ನ ಈಗಾಗಲೇ ಚೇಸ್ ಮಾಡಿ ಅನೇಕ ತಂಡಗಳು ಗೆದ್ದಿದೆ. ಇನ್ನು ಭಾರತ ಹಾಗೂ ವೆಸ್ಟ್ ಇಂಡೀಸ್ ನಡುವಿನ ಪಂದ್ಯ ಕೂಡ ಇಲ್ಲೇ ಆಗಿತ್ತು. ವೆಸ್ಟ್ ಇಂಡೀಸ್ 194 ರನ್ ಇದೇ ಪಿಚ್ನಲ್ಲಿ ಗಳಿಸಿತ್ತು. ಅದನ್ನ ಭಾರತ 4 ಬಾಲ್ಗಳು ಇರುವಂತಹ ಗೆದ್ದು ಬಿಗಿತ್ತು. ಅಂದ್ರೆ ಬ್ಯಾಟಿಂಗ್ ಫ್ರೆಂಡ್ಲಿ ಆಗಿರುವಂತಹ ಈ ಪಿಚ್ನಲ್ಲಿ ಅತಿ ಕಡಿಮೆ ರನ್ಗೆ ಯಾರು ತಂಡವನ್ನ ಕಟ್ಟಿ ಹಾಕಿ ಗೆಲ್ತಾರೆ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಾಗಿ ಅತಿ ಹೆಚ್ಚು ರನ್ ಅನ್ನ ಮೊದಲು ಸೌತ್ ಆಫ್ರಿಕಾ ಬ್ಯಾಟಿಂಗ್ ಅನ್ನು ಮಾಡಿದ್ರೆ ಸುಮಾರು 200 ರನ್ಗಳ ಟಾರ್ಗೆಟ್ ಅನ್ನು ಕೊಡಬೇಕಾಗುತ್ತೆ. ಅದಕ್ಕೆ ಕುಶನ್ ಎಂಬುವ ನಿಟ್ಟಿನಲ್ಲಿ 220 ರನ್ ಹೊಡೆದ್ರು ಕೂಡ ಸೌತ್ ಆಫ್ರಿಕಾ ಗೆಲ್ಬಹುದು. ಅಥವಾ ಏನಾದರೂ ನ್ಯೂಜಿಲೆಂಡ್ ಮೊದಲು ಬ್ಯಾಟಿಂಗ್ ಮಾಡಿದ್ರು ಕೂಡ 200 ರನ್ಗಳ ಮೇಲೆ ರನ್ ಅನ್ನ ಹೊಡಿಬೇಕಾಗುತ್ತೆ. ಇನ್ನು ಏನಾದರೂ ಉತ್ತಮವಾಗಿ ಬೌಲಿಂಗ್ನ ಮಾಡಿದ್ರೆ ಸುಮಾರು 160-170 ಒಳಗಡೆ ಏನಾದರೂ ತಂಡವನ್ನು ಕಟ್ಟಿ ಹಾಕಿದ್ರೆ ಸೌತ್ ಆಫ್ರಿಕಾ ನ್ಯೂಜಿಲೆಂಡ್ ಇರ್ಬೋದು ಅಥವಾ ನ್ಯೂಜಿಲೆಂಡ್ನ ಸೌತ್ ಆಫ್ರಿಕಾ ಇರ್ಬೋದು, ಒಂದು 170-180 ರನ್ ಒಳಗಡೆ ಕಟ್ಟಿ ಹಾಕಿದ್ರೆ ಚೇಸಿಂಗ್ ಟೀಮ್ ಬಹುತೇಕ ಗೆಲ್ಲುವುದು ಪಕ್ಕ ಆಗುತ್ತೆ. ಯಾಕಂತ ಹೇಳಿದ್ರೆ ಬೌಲಿಂಗ್ನ ತುಂಬ ಕರಾರುವಕವಾಗಿ ನಡೆಸಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇಂದು ಸಂಜೆ 7 ಗಂಟೆಗೆ ಕೋಲ್ಕತ್ತಾದಲ್ಲಿ ಆರಂಭವಾಗಿರುವಂತಹ ಈ ಪಂದ್ಯ ವಿಶ್ವದ ಕ್ರಿಕೆಟ್ ಪ್ರೇಮಿಗಳನ್ನ ತನ್ನತ್ತ ಸೆಳೀತಾ ಇದೆ. ಇನ್ನು ಯಾರು ಮೊದಲ ಸೆಮಿಫೈನಲ್ನ ಗೆದ್ದು ಬೀಗ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.